ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಸೊ ನೋಡ ಏನೆಲ್ಲ ಮೆಸೇಜಸ್ ಬರುತ್ತೆ ಅಂತ. ಎಸ್ಪೆಷಲಿ ಈ ಒಂದು ವಿಡಿಯೋದಲ್ಲಿ ಕನೆಕ್ಷನ್ ಫ್ಯೂಚರ್ ಬಗ್ಗೆ ಇನ್ ಡೆಪ್ತ್ ಆಗಿ ರೀಡಿಂಗ್ ಮಾಡೋಣ. ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇರೋರು ಗೆ ಸ್ಪೆಸಿಫಿಕ್ ಆಗಿ ಡೈರೆಕ್ಟ್ ಮೆಸೇಜಸ್ ರಿಲೇಟ್ ಆಗುತ್ತೆ. ಇನ್ ಕೇಸ್ ನೀವು ರಿಲೇಶನ್ಶಿಪ್ ಅಲ್ಲಿ ಇಲ್ಲ, ಸಿಂಗಲ್ ಆಗಿದ್ದೀರಾ ಅಂದ್ರೆ ನಿಮ್ಮ ಮನಸ್ಸಲ್ಲಿ ಯಾರನ್ನಾರೋ ಒಬ್ರನ್ನ ಇಟ್ಕೋಬಹುದು. ಅದು ಫ್ರೆಂಡ್ಶಿಪ್ಪೇ ಆಗಿರ್ಬೋದು. ಬಟ್ ಲೆಟ್ ಸಿ ಕನೆಕ್ಷನ್ ಫ್ಯೂಚರ್ ಏನಿದೆ ಅಂತ. ಕ್ಯಾಶುವಲ್ ಆಗಿ ಹೋಗುತ್ತಾ, ಸಮಥಿಂಗ್ ಇನ್ ಡೆಪ್ತ್ ಆಗಿ, ರೊಮ್ಯಾಂಟಿಕ್ ಆಗಿ ಅಥವಾ ಎಮೋಷನಲ್ ವೈಸ್ ಆಗಿ ಹೋಗುತ್ತಾ, ಅದೆಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ ಗೈಸ್, 2 ಆಪ್ಷನ್ಸ್ ಇರುತ್ತೆ ನಿಮಗೆ. ಎಲ್ಲಾ ವಿಡಿಯೋ ತರ ಈ ಒಂದು ವಿಡಿಯೋದಲ್ಲೂ ಆಪ್ಷನ್ಸ್ ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ. ಅಂಡ್ ಇಮೇಜಸ್ ಚೂಸ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅನ್ಸಿದ್ರೆ ನೋ ವರೀಸ್, ಡಿಸ್ಕ್ರಿಪ್ಷನ್ ಅಲ್ಲಿ ಆಲ್ರೆಡಿ ಟೈಮ್ ಸ್ಟ್ಯಾಂಪ್ಸ್ ಇರುತ್ತೆ. ಓಕೆ, ಡೈರೆಕ್ಟ್ ಆಗಿ ನೀವು ಆ ಟೈಮ್ ಸ್ಟ್ಯಾಂಪ್ಸ್ ಲೈಕ್ ನಿಮ್ಮ ಡೇಟ್ ಆಫ್ ಬರ್ತ್ ವೈಸ್, ನಿಮ್ಮ ಝೋಡಿಯಾಕ್ ಸೈನ್ ವೈಸ್ ಎರಡರಲ್ಲಿ ಒಂದಿರುತ್ತೆ. ಸೊ ನೀವು ಡೈರೆಕ್ಟ್ ಆಗಿ ಹೋಗ್ಬೋದು. ಆಲ್ ರೈಟ್, ಸೊ ತಡ ಮಾಡೋದು ಬೇಡ. ಅಗೇನ್ ಆಪ್ಷನ್ಸಿಗೆ ಹೋಗೋದಕ್ಕೂ ಮುಂಚೆ ಯಾರೆಲ್ಲ ಹೊಸೊಬ್ರಿದ್ದೀರ, ಎಟ್ ಎನಿ ಮೂಮೆಂಟ್ ಯಾವಾಗಾದ್ರೂ ಪರ್ಸ್ನಲ್ ರೀಡಿಂಗ್ ಬುಕ್ ಮಾಡ್ಕೋಬೇಕು ಅನ್ಸಿದ್ರೆ ಡಿಸ್ಕ್ರಿಪ್ಷನ್ ಅಥವಾ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿದ್ರಾಯ್ತು. ಆ್ಯಂಡ್ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ನಿಮ್ಮ ಲೈಫಲ್ಲಿ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡೋದಾಯ್ತು. ರೈಟ್, ಸೊ ಯಾ ಆಪ್ಷನ್ಸ್ಗೆ ಹೋಗೋಣ, ತಡ ಮಾಡೋದು ಬೇಡ. ಆಪ್ಷನ್ಸ್ ಇವಾಗ ನಿಮ್ಮ ಕಣ್ಮುಂದೆ ಬರುತ್ತೆ. ಓಕೆ, ಸೊ ಎಸ್, ಆಪ್ಷನ್ಸ್ನ ನೀವು ನೋಡಿದ್ದೀರಾ ಅನ್ಕೊಂತೀನಿ. ಅಗೇನ್ ಅದೇ ಇಮೇಜಸ್ ನಿಮಗೆ ಚೂಸ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ, ಆಪ್ಷನ್ಸ್ನ ಚೂಸ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅನ್ಸಿದ್ರೆ ನೋ ವರೀಸ್, ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಆಲ್ರೆಡಿ ಟೈಮ್ ಸ್ಟ್ಯಾಂಪ್ಸ್ ಇದೆ ಅಥವಾ ಝೋಡಿಯಾಕ್ ಸೈನ್ಸ್ ಇದೆ. ಡೈರೆಕ್ಟ್ ಆಗಿ ನೀವು ಆ ಒಂದು ಆಪ್ಷನ್ ಚೂಸ್ ಮಾಡಿದ್ರೆ ಆಯ್ತು. ರೈಟ್, ಸೊ ತಡ ಮಾಡೋದು ಬೇಡ, ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದು ಬೇಡ, ರೀಡಿಂಗ್ ಅಲ್ಲೇ ನೋಡೋಣ. ಎಸ್, ಸ್ಟಾರ್ಟ್ ಮಾಡೋಣ. ಹೆಲೋ ಗ್ರೂಪ್ 1, ಯಾರೆಲ್ಲ ಫಸ್ಟ್ ಆಪ್ಷನ್ ಅಥವಾ ಫಸ್ಟ್ ಇಮೇಜ್ ನ ಚೂಸ್ ಮಾಡಿದ್ದೀರಾ? ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ಸ್ ಸಿ ಕನೆಕ್ಷನ್ ಇನ್ ಡೆಪ್ತ್ ಆಗಿ ರೀಡಿಂಗ್ ಮಾಡೋಣ, ಕ್ಲಾರಿಟಿ ಕೊಡೋಣ ಅಂಡ್ ಗೈಡೆನ್ಸ್ ಕೂಡ ಕೊಡೋಣ ಅಟ್ ದ ಸೇಮ್ ಟೈಮ್. ಎಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ಮಾಡೋಣ. ಓಕೆ, ಸೊ ಒಂಥರ ಎನರ್ಜೀಸ್ ಬರ್ತಾ ಇದೆ. ತುಂಬಾ ಜನ ಪಾಸ್ಟ್ ನ ಮಿಸ್ ಮಾಡ್ಕೊಂತ ಇದ್ದೀರಾ. ಸಮ್ ಎಂಡಿಂಗ್, ಮೇಜರ್ ಟ್ರಾನ್ಸ್ಫಾರ್ಮೇಶನ್ ಕೂಡ ನಿಮ್ಮ ಲೈಫಲ್ಲಿ ಆಗಿದೆ. ಆ ಥರ ಎನರ್ಜೀಸ್ ಬರ್ತಾ ಇದೆ ಆಲ್ರೆಡಿ. ಯಾ, ಬಟ್ ಲೆಟ್ಸ್ ಸಿ. ಗ್ರೂಪ್ 1 ಹೋಗೋದಕ್ಕೂ ಮುಂಚೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬುಕ್ ಮಾಡ್ಕೋಬೇಕು, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿದ್ರಾಯ್ತು. ಆ್ಯಂಡ್ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ರೈಟ್, ಸೊ ತಡ ಮಾಡೋದು ಬೇಡ. ಗ್ರೂಪ್ 1, ಫಸ್ಟ್ ಆಫ್ ಆಲ್ ಕರೆಂಟ್ ಎನರ್ಜೀಸ್ ಏನ್ ಮೆಸೇಜ್ ಬರುತ್ತೆ, ಕರೆಂಟ್ ಎನರ್ಜೀಸ್ ನೋಡೋಣ. ಓಹೋ, ಲುಕ್ ಎಟ್ ದಿಸ್. ಐ ಥಿಂಕ್ ದಿಸ್ ಇಸ್ ಯು. ನನಗೆ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಮೈಂಡ್ ಅಲ್ಲಿ ಬರ್ತಾ ಇದೆ. ಸೊ ನಾನು ಮುಂಚೆನೆ ಸ್ಟಾರ್ಟಿಂಗ್ ಒಂದು ಮೆಸೇಜ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆನೆ ನಾನು ನಿಮಗೆ ಹೇಳಿದ್ದೆ, ತುಂಬಾ ಜನರದ್ದು ಪಾಸ್ಟ್ ರಿಲೇಶನ್ಶಿಪ್ ನ ಬಿಟ್ಟು ಬಂದಿದ್ದೀರಾ ಅಥವಾ ಮೇ ಬಿ ನೀವು ಯಾವ ಒಂದು ಸಿಚುವೇಶನ್ ಅಲ್ಲಿ ಸಿಕ್ಕಾಕೊಂಡಿದ್ರಿ ನಿಮ್ಮ ಪಾಸ್ಟ್ ಅಲ್ಲಿ ಅಂದ್ರೆ ನೀವು ತುಂಬಾ ಚೆನ್ನಾಗಿ ಕನೆಕ್ಟ್ ಆದ್ರಿ ಒಂದ್ ಪರ್ಸನ್ ಜೊತೆ, ತುಂಬಾ ಟ್ರಾವೆಲ್ ಮಾಡಿದ್ರಿ, ತುಂಬಾ ಅಡ್ಜಸ್ಟ್ ಮಾಡ್ಕೊಂಡ್ರಿ. ಬಟ್ ಮೇ ಬಿ ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಎಷ್ಟೇ ಖುಷಿ ಇದ್ರೂನು ಒಂದು ಕಮಿಟ್ಮೆಂಟ್ ಅನ್ನೋದು ಸಿಗ್ತಾ ಇರ್ಲಿಲ್ಲ. ಅಥವಾ ಮದುವೆ ಅಂತ ಬಂದ ನಿಮಗೆ ಆ ಒಂದು ಪಾರ್ಟ್ನರ್, ಆ ಒಂದು ಪರ್ಸನ್ ಬಗ್ಗೆ ಅಷ್ಟು ಕಾನ್ಫಿಡೆನ್ಸ್ ಬರ್ತಾ ಇರ್ಲಿಲ್ಲ. ಅಥವಾ ಅವ್ರಿಗೂ ಕೂಡ ನೀವು ಅವ್ರ ಕಡೆ ಏನಾದ್ರು ಒಂದು ಗ್ರೀನ್ ಸಿಗ್ನಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಪ್ರಾಬಬ್ಲಿ, ಅದು ನಿಮಗೆ ಸಿಗ್ತಾ ಇರ್ಲಿಲ್ಲ ಅವ್ರ ಕಡೆಯಿಂದ. ಆ ತರ ಒಂದು ಎನರ್ಜಿನ ನೋಡ್ತಾ ಇದೀನಿ. ಸೊ ಕರೆಂಟ್ಲಿ ಐ ಫೀಲ್
ಸಾರಿ, ನಂಗಿನ್ನೂ ಹುಷಾರು ಸರಿ ಹೋಗಿಲ್ಲ. ಕರೆಂಟ್ ಸಿಚುವೇಶನ್ ದಿಸ್ ಇಸ್ ಯು ಅಂದ್ರೆ ಎಂಪ್ರೆಸ್ ಅಂತ ಅಂದ್ರೆ ವೆರಿ ಬ್ಯೂಟಿಫುಲ್ ಕಾರ್ಡ್. ಇವಾಗ ಟ್ಯಾರೋ ಕಾರ್ಡ್ ಹೋಲ್ ಡೆಕ್ ಅಲ್ಲಿ ನೀವು ಯಾವ ಒಂದು ಕಾರ್ಡ್ ಆಗೋದಕ್ಕೆ ಇಷ್ಟಪಡ್ತೀರಾ ಅಂದ್ರೆ ಐ ವುಡ್ ಚೂಸ್ ಎಂಪ್ರೆಸ್. ಬಿಫೋರ್ ನಾನು ಚೂಸ್ ಮಾಡ್ತಿದ್ನೋ ಗೊತ್ತಿಲ್ಲ, ಬಟ್ ನೌ ಇಫ್ ಯು ಆಸ್ಕ್ ಮೀ, ಎರಡು ಒನ್ ಇಸ್ ಮೆಜಿಷಿಯನ್, ಯಾವತ್ತೂ ಆ ಎನರ್ಜಿ ಚೇಂಜ್ ಆಗಲ್ಲ, ಬಟ್ ದಿಸ್ ಇಸ್ ವೆರಿ ಬ್ಯೂಟಿಫುಲ್ ಎನರ್ಜಿ. ಅದು ನಿಮಗೆ ಬಂದಿದೆ. ಏನ್ ತೋರಿಸ್ತಾ ಇದೆ ಅಂದ್ರೆ ಯಾ ಪಾಸ್ಟ್ ರಿಲೇಶನ್ಶಿಪ್ ಬಗ್ಗೆ ಏನ್ ಸ್ಟೋರಿ ಹೇಳ್ತಾ ಇದೆ, ನೀವು ಮೂವ್ ಆನ್ ಆಗಿದ್ದೀರಾ, ಬಟ್ ಇವಾಗ ಯಾರ ಜೊತೆ ನೀವು ಇದ್ದೀರಾ ಅಥವಾ ಯಾರ ಬಗ್ಗೆ ನೀವು ಕ್ವೆಶನ್ ಮಾಡ್ತಾ ಇದ್ದೀರಾ ಅಥವಾ ಈ ಒಂದು ರೀಡಿಂಗ್ ಅಲ್ಲಿ ಯಾರನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ ಅವ್ರ ಬಗ್ಗೆ ಯು ಆರ್ 100% ಶೋರ್, 100% ಕಾನ್ಫಿಡೆನ್ಸ್ ನಿಮ್ಮ ಒಂದು ಮೈಂಡಲ್ಲಿ ಇದೆ. ನಾನು ರೈಟ್ ಪರ್ಸನ್ನೇ ಚೂಸ್ ಮಾಡ್ತಾ ಇದ್ದೀನಿ, ನನ್ನ ಲೈಫಿಗೆ ಒಂದು ಸ್ಟೆಬಿಲಿಟಿ ಕೊಡುವಂಥ ಒಂದು ಪರ್ಸನ್ನೇ ಚೂಸ್ ಮಾಡಿದ್ದೀನಿ, ಆ್ಯಂಡ್ ಯು ಆರ್ ವೆರಿ ಹ್ಯಾಪಿ. ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಆ ಒಂದು ವರ್ಡ್ ಬೇಕು, ಖುಷಿಯಾಗಿದ್ದೀರಾ ಇಲ್ವಾ ಅಂತ. ಸೊ ನಾನು ಏನು ನೋಡ್ತಾ ಇದ್ದೀನಿ, ಗ್ರೂಪ್ 1, ಇದಕ್ಕೂ ಮುಂಚೆ ನೀವು ರಿಲೇಶನ್ಶಿಪ್ ಅಂತ ಬಂದ್ರೆ ಪಾರ್ಟ್ನರ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ರಿ, ಅಥವಾ ತುಂಬಾ ಫಿನಾನ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರಿ, ತುಂಬಾ ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರಿ, ತುಂಬಾ ಮೆಚೂರ್ಡ್ ವೇಯಲ್ಲಿ ಯೋಚನೆ ಮಾಡ್ತಾ ಇದ್ರಿ. ಬಟ್ ಇವಾಗ ಹೆಂಗ ಹೋಗ್ಬಿಟ್ಟಿದೆ ಅಂದ್ರೆ, ಇವಾಗ ಯಾವ ತರ ನೀವು ಥಿಂಕ್ ಮಾಡ್ತಾ ಇದ್ದೀರಾ ಫಸ್ಟ್ ಆಫ್ ಆಲ್ ಅಂತ ಹೇಳಿದ್ರೆ, ಓಕೆ ಇವಾಗ ರಿಲೇಶನ್ಶಿಪ್ ಅಂತ ಬಂದ್ರೆ ಅದರಲ್ಲಿ ಪಾರ್ಟ್ನರ್ ಗ್ರೋತ್ ಮಾತ್ರ ಅಲ್ಲ, ನನ್ನ ಗ್ರೋತು ಆಗಬೇಕು, ನನಗೂ ಹ್ಯಾಪಿನೆಸ್ ಬೇಕು, ನಂದು ಕೆಲವೊಂದೊಂದು ಡ್ರೀಮ್ಸ್ ಇದೆ, ಆ ಡ್ರೀಮ್ಸ್ನ ಫುಲ್ಫಿಲ್ ಮಾಡೋಕ್ಕೆ ಹೆಲ್ಪ್ ಮಾಡುವಂಥ ಒಂದು ರೈಟ್ ಪಾರ್ಟ್ನರ್ ನನಗೆ ಬೇಕು. ಯು ಆರ್ ಥಿಂಕಿಂಗ್ ಇನ್ ದಿಸ್ ವೇ, ಈ ಥರ ಇವಾಗ ಯೋಚನೆ ಮಾಡ್ತಾ ಇದ್ದ. ಆ್ಯಂಡ್ ಗಾಡ್ ಬ್ಲೆಸ್, ಲೈಕ್ ವಿತ್ ಬ್ಲೆಸ್ಸಿಂಗ್ ನಾನು ಏನು ನೋಡ್ತಾ ಇದ್ದೀನಿ, ನಿಮಗೆ ಯಾರು ಒಂದು ನಿಮ್ಮ ಮನಸ್ಸಲ್ಲಿದ್ದಾರೆ ಅಥವಾ ಯಾರ ಜೊತೆ ನೀವು ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ದಿಸ್ ಇಸ್ ದ ಕೈಂಡ್ ಆಫ್ ಪರ್ಸನ್ ನಿಮ್ಮ ಡ್ರೀಮ್ಸ್ನ ಫಾಲೋ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾರೆ. ಇವಾಗ ಹೆಣ್ಮಕ್ಳು, ಎಸ್ಪೆಷಲಿ ಹೆಣ್ಮಕ್ಳು ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ಅವ್ರು ಏನು ಮಾಡ್ತಾ ಇರ್ತಾರೆ ಅದಕ್ಕೆ ಸಪೋರ್ಟ್ ಮಾಡೋಕ್ಕೆ ಜನರಿದ್ರೆ ಸಾಕು, ಅಷ್ಟೇ ಹೆಣ್ಮಕ್ಳು ಎಕ್ಸ್ಪೆಕ್ಟ್ ಮಾಡೋದು, ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ಇಸ್ ವಾಟ್ ಐ ಫೀಲ್. ಬಿಕಾಸ್ ಈಗಿನ ಜನ್ರೇಷನಲ್ಲಿ ಹುಡುಗಿ ಆಲ್ಮೋಸ್ಟ್ ಈ ಥರ ಕರಿಯರ್ ಅಥವಾ ಫ್ಯೂಚರ್ ಚಾಯ್ಸಸ್ ಅಂತ ಬಂದರೆ ಇಬ್ರು ಈಕ್ವಲ್ ಆಗಿ ಸ್ಟ್ಯಾಂಡ್ ಮಾಡ್ತಾರೆ, ರೈಟ್? ಬಟ್ ಗಂಡು ಮಕ್ಳಿಗೆ ಸಪೋರ್ಟ್ ಇರುತ್ತೆ, ಬಟ್ ಹೆಣ್ಮಕ್ಳಿಗೆ ಸಪೋರ್ಟ್ ಇರಲ್ಲ. ಸೊ ನಾನೇನು ನೋಡ್ತಾ ಇದ್ದೀನಿ, ತುಂಬ ಜನ ಇಲ್ಲಿ ಏನಾದ್ರು ಹೆಣ್ಮಕ್ಳೇ ನೋಡ್ತಾ ಇದ್ದೀರಾ ಅಂದರೆ, ನಿಮ್ಮ ಪಾರ್ಟ್ನರ್ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ವೆರಿ ಸಪೋರ್ಟಿವ್ ಆಗಿರ್ತಾರೆ. ಆ್ಯಂಡ್ ಐ ನೋ ಎಲ್ಲೋ ಒಂದು ಕಡೆ ನೀವು ನಿಮ್ಮ ಸೆಕ್ಯೂರಿಟಿ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದೀರಾ, ಎಲ್ಲೋ ಒಂದು ಕಡೆ ಫಿನಾನ್ಷಿಯಲ್ ಸೆಕ್ಯೂರಿಟಿ ಅಥವಾ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಅಂತ ಬಂದರೆ ಆ ಮೆಚ್ಯೂರಿಟಿ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಲಕ್ಕಿಲಿ ಆ ಪರ್ಸನ್ ನಿಮಗೆ ಎಲ್ಲದನ್ನೂ ಕೊಡ್ತಾರೆ, ನೀವೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದೆಲ್ಲದನ್ನೂ ಕೊಡ್ತಾರೆ. ಆ್ಯಂಡ್ ಯು ಆರ್ ಡಿಸರ್ವಿಂಗ್ ಅಂತ ಕೂಡ ಬರ್ತಾರೆ. ಯಾರೆಲ್ಲ ಹುಡುಗರು ನೋಡ್ತಾ ಇದ್ರೆ ಡೆಫಿನೆಟ್ಲಿ ನಿಮ್ಮ ಒಂದು ಗ್ರೋತ್ಗೆ ನಿಮ್ಮ ಮೈಂಡಲ್ಲಿ ಒಂದು ಪರ್ಸನ್ ಕಾರಣ ಆಗಿರ್ತಾರೆ ಇನ್ ಒನ್ ಆರ್ ದಿ ಅದರ್ ವೇ. ಆ್ಯಂಡ್ ನಾನು ಏನು ನೋಡ್ತಾ ಇದ್ದೀನಿ ಗೊತ್ತಾ ಗೈಸ್, ಗ್ರೂಪ್ 1 ವೆರಿ ಬ್ಯೂಟಿಫುಲ್ ಎನರ್ಜಿ. ಫಸ್ಟ್ ಆಫ್ ಆಲ್ ವೆರಿ ಬ್ಯೂಟಿಫುಲ್ ಎನರ್ಜಿ ಇದು. ಈ ಕಾರ್ಡ್ ಬಂದಾಗ ನೆಕ್ಸ್ಟ್ ಯಾವ ಕಾರ್ಡ್ಸ್ ಬಂದ್ರೂ ಈ ಕಾರ್ಡ್ ಹೊಡೆದು ಬಿಡುತ್ತೆ ಅದನ್ನ. ಅಂದ್ರೆ ದಿಸ್ ಇಸ್ ವೆರಿ ಪವರ್ಫುಲ್, ಎಸ್ಪೆಷಲಿ ಲವ್ ರಿಲೇಶನ್ಶಿಪ್ ಅಂತ ಬಂದ್ರೆ ದಿಸ್ ಇಸ್ ವೆರಿ ಪವರ್ಫುಲ್ ಕಾರ್ಡ್. ಇವಾಗ ಒಂದು ಮದರ್ ಮತ್ತೆ ಬೇಬಿದು ಬಾಂಡ್ ಎಷ್ಟು ಪ್ಯೂರ್ ಅಂಡ್ ಪವರ್ಫುಲ್ ಆಗಿರುತ್ತೆ, ಇದು ಒಂಥರ ಅದೇ ತರ ಆ ರೇಂಜಿಗೆ ನೀವು ಹೋಲಿಸ್ಬೋದು. ಬಿಕಾಸ್ ಎಂಪ್ರೆಸ್ ಇದನ್ನ ಡೀಪ್ ಆಗಿ ನೋಡಿದ್ರೆ ಶಿ ಇಸ್ ಪ್ರೆಗ್ನೆಂಟ್. ಓಕೆ, ಸೊ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ ವೆರಿ ಬ್ಯೂಟಿಫುಲ್ ಎನರ್ಜಿ ಫಸ್ಟ್ ಆಫ್ ಆಲ್. ಆ್ಯಂಡ್ ನಿಮ್ಮಿಬ್ರು ಮಧ್ಯ ಕನೆಕ್ಷನ್ ಎಷ್ಟು ಪ್ಯೂರ್ ಆಗಿದೆ ಅಂದ್ರೆ, ಮುಂಚೆನೆ ಹೇಳ್ದಂಗೆ ಬಾಂಡ್ ನ ಬ್ರೇಕ್ ಮಾಡೋದಕ್ಕೆ ಅಷ್ಟು ಈಸಿ ಆಗಿಲ್ಲ, ಅಂಡರ್ಸ್ಟ್ಯಾಂಡಿಂಗ್ ತುಂಬಾನೇ ಚೆನ್ನಾಗಿದೆ. ಆ್ಯಂಡ್ ಮೋರ್ ಓವರ್ ಈ ಪರ್ಸನ್ ನಿಮಗೆ ಬೇಕಾದ ಎಲ್ಲಾ ರೀತಿಯ ಸ್ಟೆಬಿಲಿಟಿ, ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಎಲ್ಲದನ್ನು ಫುಲ್ಫಿಲ್ ಮಾಡುವಂತ ಒಂದು ಪವರ್ ಆ್ಯಂಡ್ ಎನರ್ಜಿ ಕೂಡ ಬರ್ತಾ ಇದೆ. ವೆರಿ ಬ್ಯೂಟಿಫುಲ್ ಕರೆಂಟ್ ಎನರ್ಜಿ ಅಂತ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಫ್ಯೂಚರ್ ಎನರ್ಜಿಗೆ ನೋಡೋಣ. ದೇರ್ ಇಸ್ ಚಾರಿಯಟ್. ಒನ್ ಥಿಂಗ್ ಟು ಅಬ್ಸರ್ವ್ ಬಂದ್ಬಿಟ್ಟು 2 ಮೇಜರ್ ಆರ್ಕಾನ ಬಂದಿದೆ. ಓಕೆ, ಸೊ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬಂದಿರೋದಕ್ಕೆ ದೇರ್ ಇಸ್ ಅ ಬಿಗ್ ರೀಸನ್. ಇಟ್ಸ್ ಅ ಫೇಟ್, ಏನೋ ಕ್ಯಾಶುವಲ್ ಆಗಿ ಬಂದಿಲ್ಲ ಇವ್ರು ನಿಮ್ಮ ಲೈಫಲ್ಲಿ, ಇಟ್ಸ್ ಅ ಫೇಟ್. ಸೊ ಚಾರಿಯಟ್ ಫ್ಯೂಚರಿಗೆ ಬಂದಿದೆ ಅಂದ್ರೆ
ತುಂಬಾ ಟೆಸ್ಟ್ ಮಾಡುತ್ತೆ. ಹೋಗ್ತಾ ಹೋಗ್ತಾ ಕಾಲ ನೀವು ಎಕ್ಸ್ಪೆಕ್ಟ್ ಮಾಡಿರೋ, ಐ ಮೀನ್ ನಿಮ್ಮ ಮನಸ್ಸಲ್ಲಿರೋ ದೇವರು ಅಥವಾ ಏನ್ರ ಮೇಲೆ ನೀವು ನಂಬಿದ್ದೀರಾ, ಅದು ನಿಮ್ಮನ್ನ ತುಂಬಾ ಟೆಸ್ಟ್ ಮಾಡಿಸುತ್ತೆ. ಹೆಂಗ್ ಟೆಸ್ಟ್ ಮಾಡಿಸುತ್ತೆ ಅಂದ್ರೆ ತುಂಬಾ ಆಪೋಸಿಷನ್ಸ್ ಬರ್ಬೋದು. ಈ ಕನೆಕ್ಷನ್ಗೆ ಸಪೋರ್ಟ್ ಮಾಡೋದಕ್ಕೆ ತುಂಬಾ ಜನ ಬರ್ದಾನೆ ಇರ್ಬೋದು. ಇವನ್ ದೋ ನೀವು ನಿಮ್ಮ ಪಾರ್ಟ್ನರ್ ತುಂಬಾನೇ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ರೂನು ಫ್ಯಾಮಿಲಿ ಇದಕ್ಕೆ ಅಗೇನೆಸ್ಟ್ ಆಗಿ ನಿಲ್ಬೋದು, ಫ್ರೆಂಡ್ಸ್ ಅಷ್ಟು ಸಪೋರ್ಟ್ ಮಾಡ್ದೇನೆ ಇರ್ಬೋದು. ಸೊ ನಿಮಗೆ ಹೊರಗಡೆಯಿಂದ ಸಪೋರ್ಟ್ ಬರುತ್ತೆ ಅನ್ನೋದನ್ನ ನೋಡ್ತಾ ಇಲ್ಲ. ಇವನ್ ದೋ ನಿಮ್ಮಿಬ್ರು ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದ್ರು ಯು ಹ್ಯಾವ್ ಟು ಫೈಟ್ ಫಾರ್ ಇಟ್. ಒಟ್ಟೊಟ್ಟಿಗೆ ಫೈಟ್ ಮಾಡ್ಬೇಕಾಗಿ ಬರುತ್ತೆ. ತುಂಬಾ ಜನ ಪ್ರಾಬಬ್ಲಿ ಇಂಟರ್ ಕ್ಯಾಸ್ಟ್ ಕನೆಕ್ಷನ್ ಎದ್ದು ಕಾಣ್ತಾ ಇದೆ, ಅಥವಾ ನಿಮ್ಮಿಬ್ರು ಮಧ್ಯೆ, ನಿಮ್ಮ ಫ್ಯಾಮಿಲೀಸ್ ಮಧ್ಯೆ ತುಂಬಾ ಡಿಫ್ರೆನ್ಸಸ್ ಇದೆ ಅನ್ನೋದು ಕಾಣ್ತಾ ಇದೆ. ನೀವಿಬ್ರು ಚೆನ್ನಾಗಿ ಕಂಪ್ಯಾಟಬಿಲಿಟಿ ಚೆನ್ನಾಗಿದೆ, ಬಟ್ ವೆನ್ ಇಟ್ ಕಮ್ಸ್ ಟು ಫ್ಯೂಚರ್ ತುಂಬಾ ಜನರನ್ನ ನೀವು ಫೇಸ್ ಮಾಡ್ಬೇಕಾಗಿ ಬರುತ್ತೆ, ತುಂಬಾ ಜನರನ್ನ ಎದುರಿಸ್ಬೇಕಾಗಿ ಬರುತ್ತೆ. ತುಂಬಾ ಮೂವೀಸ್ ಅಲ್ಲಿ ಇದನ್ನೆಲ್ಲ ನೋಡಿರ್ತೀವಲ್ವಾ. ಲವ್ ಏನೋ ಮಾಡಿರ್ತಾರೆ, ಬಟ್ ಯಾವಾಗ ಮದ್ವೆ ಅಂತ ಬರುತ್ತೆ, ಒಪ್ಸೋದು ಅಂತ ಬರುತ್ತೆ, ಫ್ಯಾಮಿಲೀಸ್ಗೂ ಫೈಟ್ ಮಾಡೋದು, ಅವ್ರ ಅಣ್ಣ ತಮ್ಮಂದ್ರ ಜೊತೆ ಫೈಟ್ ಮಾಡೋದು, ವಿಲನ್ ಜೊತೆ ಫೈಟ್ ಮಾಡೋದು. ಸೊ ಒನ್ ಥಿಂಗ್ ಟು ಕೀಪ್ ಇನ್ ಮೈಂಡ್, ಗ್ರೂಪ್ 1 ಲವ್ ತುಂಬಾ ಸ್ಟ್ರಾಂಗ್ ಆಗಿದೆ, ಬಟ್ ಇದಕ್ಕೆ ತುಂಬಾ ಸಪೋರ್ಟ್ ಹೊರಗಡೆಯಿಂದ ಇಲ್ಲ. ಯು ಹ್ಯಾವ್ ಟು ಕೀಪ್ ಫೈಟಿಂಗ್. ನೀವು ಎಷ್ಟು ಮಟ್ಟಿಗೆ ಪೇಷನ್ಸ್ ಆಗಿರ್ತೀರಾ, ಎಷ್ಟು ಮಟ್ಟಿಗೆ ಫೈಟ್ ಮಾಡ್ತೀರಾ, ಎಷ್ಟು ಮಟ್ಟಿಗೆ ಆ ಎಲ್ಲಾ ಚಾಲೆಂಜಸ್ನು ಆಕ್ಸೆಪ್ಟ್ ಮಾಡ್ತೀರಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈ ಕನೆಕ್ಷನ್ ಉಳಿಯುತ್ತಾ ಇಲ್ವಾ ಅಂತ. ಬಟ್ ಡೋಂಟ್ ಟೇಕ್ ಥಿಂಗ್ಸ್ ಫಾರ್ ಗ್ರಾಂಟೆಡ್, ಬಿಕಾಸ್ ಅಷ್ಟು ಈಸಿ ಇಲ್ಲ ಈ ಕನೆಕ್ಷನ್ ಗೋಯಿಂಗ್ ಫಾರ್ವರ್ಡ್. ಏನೂ ಎಕ್ಸ್ಪೆಕ್ಟ್ ಮಾಡಬೇಡಿ, ಎಲ್ಲದು ಸ್ಪೂನ್ ಫೀಡ್ ಥರ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಇದು ಉಳಿಬೇಕು ಅಂದರೆ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ಪಲ್ಲೂ ಚಾಲೆಂಜಸ್ ಇರುತ್ತೆ. ಯು ಹ್ಯಾವ್ ಟು ಫೈಟ್ ಫಾರ್ ಇಟ್, ರೈಟ್? ಲೆಟ್ಸ್ ಸಿ ಸಜೆಷನ್ ನೋಡೋಣ. ಓ ಮೈ ಗಾಡ್, 3 ಮೇಜರ್ ಆರ್ಕಾನ ಬಂದಿದೆ. ಐ ಫೀಲ್ ಯು ಗೋನಾ ಫೈಟ್. ನನಗೇನು ಅನ್ಸ್ತಾ ಇದೆ ಅಂದ್ರೆ, ಡಸಂಟ್ ಮ್ಯಾಟರ್ ವಾಟ್, ನೀವಿಬ್ರು ಒಬ್ರಿಗೋಸ್ಕರ ಫೈಟ್ ಮಾಡ್ತೀರಾ. ಬಟ್ ತುಂಬಾ ಕ್ವೆಶನ್ಸ್ ನಿಮ್ಮ ಮೈಂಡಲ್ಲಿದೆ. ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಮೈಂಡಿಗೆ ಕ್ಲಾರಿಟಿ ಬೇಕು. ನಿಮ್ಮ ಒಂದು ಮೈಂಡಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಇದೆ. ಈ ಪರ್ಸನ್ ಬಗ್ಗೆ ಆಗಿರ್ಬೋದು, ಈ ಕನೆಕ್ಷನ್ ಬಗ್ಗೆ ಆಗಿರ್ಬೋದು, ನಿಮ್ಮ ಮೈಂಡಲ್ಲೇ ತುಂಬಾ ಕ್ವೆಶನ್ಸ್ ಇದೆ. ಗ್ರೂಪ್ 1 ಆ ಎಲ್ಲ ಕ್ವೆಶನ್ಸಿಗೂ ಫಸ್ಟ್ ನೀವು ಆನ್ಸರ್ಸ್ನ ಹುಡ್ಕೊಬೇಕು, ಆ್ಯಂಡ್ ದೆನ್ ನೆಕ್ಸ್ಟ್ ಸ್ಟೆಪ್ ತಗೊಂಡು ಹೋಗ್ಬೇಕು ಅಂತ ನೋಡ್ತಾ ಇದ್ದೀನಿ. ಬಿಕಾಸ್ ಸಿ, ದರ್ ಈಸ್ ಎಂಪ್ರೆಸ್, ಚಾರಿಯಟ್, ದ ಮೂನ್. ಮಳೆ ಬರ್ತಾ ಇದೆ. ಓಕೆ, ಸೊ 3 ಕಾರ್ಡ್ಸ್, ಮೇಜರ್ ಕಾರ್ಡ್ಸ್ ಬಂದಿದೆ. ಬಟ್ ದ ಥಿಂಗ್ ಈಸ್, ಈ ರಿಲೇಶನ್ಶಿಪ್, ಈ ಕನೆಕ್ಷನ್, ಫಸ್ಟ್ ಆಫ್ ಆಲ್ ನಿಮಗೇನೆ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ. ಅದಕ್ಕೆ ಫಸ್ಟು ಕ್ಲಾರಿಟೀಸ್ ಬೇಕು. ನಿಮ್ಮ ಮನಸ್ಸೇ ಫಸ್ಟ್ ಆಫ್ ಆಲ್ ಕಮಿಟ್ಮೆಂಟ್ ಅಂತ ಬಂದರೆ, ಫಸ್ಟ್ ಆಫ್ ಆಲ್ ಐ ಫೀಲ್ ನೀವೇ ಒಂದ್ಸತಿ ಕನ್ಫ್ಯೂಸ್ ಆಗ್ತೀರಾ. ನಿಮ್ಮ ಒಂದು ಮೈಂಡಲ್ಲೇ ಒಂದಷ್ಟು ಕ್ವೆಶನ್ಸ್ ರೈಸ್ ಆಗುತ್ತೆ ಈ ಕನೆಕ್ಷನ್ ಬಗ್ಗೆ. there are so many things you still need to know. ಹಿಡನ್ ಥಿಂಗ್ಸ್ ನಿಮ್ಮಿಂದ ಹೈಡ್ ಆಗ್ತಾ ಇದೆ. ಅದು ಸಮಥಿಂಗ್ ತುಂಬ ಸೀರಿಯಸ್ ಅನ್ನೋದಕ್ಕಿಂತ ಯು ಶುಡ್ ನೋ ಅಬೌಟ್ ಇಟ್. ನಿಮ್ಮ ಪಾರ್ಟ್ನರ್ ಹೈಡ್ ಮಾಡ್ತಿರೋದಾಗಿ ಸಮಥಿಂಗ್ ಮೇಜರ್ ಆ ಥರ ನೋಡ್ತಾ ಇಲ್ಲ. ಇವಾಗ ಪಾರ್ಟ್ನರ್ ಹೈಡ್ ಮಾಡ್ತಾ ಇದ್ದಾರೆ ಅಂದರೆ ಯಾರೋ ಒಬ್ರು ಥರ್ಡ್ ಪರ್ಸನ್ ಬಗ್ಗೆ ಹಂಗಲ್ಲ, ಅವರ ಮನೆ ಕಡೆ ಬಗ್ಗೆ, ಅವರ ಫ್ಯೂಚರ್ ಪ್ಲಾನ್ಸ್ ಬಗ್ಗೆ ನಿಮ್ಮ ಜೊತೆ ಏನೋ ಹೇಳ್ತಾ ಇರೋದು, ಬಟ್ ಅವ್ರ ಮೈಂಡಲ್ಲಿ ಬೇರೆನೇ ಇರೋದು. ಈ ಥರ ಎನರ್ಜೀಸ್ ನನಗೆ ಎದ್ದು ಕಾಣ್ತಾ ಇದೆ. ಸೊ ಫಸ್ಟ್ ಆಫ್ ಆಲ್ ಓಪನ್ ಕಾನ್ವರ್ಸೇಷನ್ ಮಾಡಬೇಕಾಗಿ ಬರುತ್ತೆ ನಿಮ್ಮ ಪಾರ್ಟ್ನರ್ ಜೊತೆ ನೀವು. ಆ್ಯಂಡ್ ಡೈರೆಕ್ಟ್ ಮಾತುಕತೆ ಮಾಡಿಕೊಂಡು ಫಸ್ಟು ನೀವು ಒಂದು ಕ್ಲಾರಿಟಿಗೆ ಬರಬೇಕು. ದಟ್ಸ್ ವೆರಿ ಮಚ್ ಇಂಪಾರ್ಟೆಂಟ್. ಸಾರಿ. ಆ್ಯಂಡ್ ಕೆಲವೊಂದೊಂದು ಮ್ಯಾಟರ್ಸ್ಗಳು ಏನು ಕನ್ಫ್ಯೂಷನ್ ಇದೆ ಅದನ್ನ ಕ್ಲಾರಿಟಿ ನೀವು ಬರ್ಸ್ಕೋಬೇಕು. ಮಾತಾಡ್ಬಿಟ್ಟಾಗಿರ್ಬೋದು, ಡೈರೆಕ್ಟಾಗಿ ಕ್ವೆಶನ್ ಮಾಡಿಬಿಟ್ಟಾಗಿರ್ಬೋದು. ಬಿಕಾಸ್ ಆ ಎಲ್ಲ ಹಿಡನ್ ಥಿಂಗ್ಸೇ ಮತ್ತೆ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ಆಗಿ ಕ್ರಿಯೇಟ್ ಆಗೋ ಪಾಸಿಬಿಲಿಟೀಸ್ ಇದೆ. ಐ ನೋ ಯು ಲವ್ ದಿಸ್ ಪರ್ಸನ್, ಅವ್ರು ನಿಮಗೆ ಕೊಡಬೇಕಾದ ಎಲ್ಲ ಕಂಫರ್ಟ್ನೆಸ್ ಕೊಡ್ತಾ ಇದ್ದಾರೆ,
ಲವ್ ಅನ್ನೋದನ್ನ ಕೊಡ್ತಾ ಇದ್ದಾರೆ, ಸ್ಪೆಷಲ್ ಫೀಲ್ ಮಾಡಿಸ್ತಾ ಇದ್ದಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ಫ್ಯೂಚರ್, ಕೆಲವೊಂದೊಂದು ವಿಚಾರಗಳು, ಕೆಲವೊಂದೊಂದು ಸತ್ಯಗಳು ಹೊರಗೆ ಬರೋದು ನಿಮಗೆ ಚಾಲೆಂಜಿಂಗ್ ಸಿಚುವೇಶನ್ ಅಲ್ಲಿ ಕೂರಿಸ್ಬೋದು. ಸೊ ಯು ಹ್ಯಾವ್ ಟು ಕೀಪ್ ದಟ್ ಇನ್ ಮೈಂಡ್. ಈ ರಿಲೇಶನ್ಶಿಪ್ ಅಲ್ಲಿ ಎಲ್ಲ ಗೊತ್ತಿದೆ ಅಂತ ನೀವು ಅನ್ಕೊಂಡಿದ್ದೀರಾ, ಬಟ್ ನೋ, ತುಂಬಾ ವಿಚಾರಗಳಿನ್ನು ನಿಮಗೆ ಗೊತ್ತಾಗೋದಿದೆ. ದೋಸ್ ಆರ್ ಹಿಡನ್ ಫ್ರಮ್ ಯು. ಅಂಡ್ ಯಾ, ಜಸ್ಟ್ ಕೆಲವೊಂದೊಂದು ವಿಚಾರಗಳ ಮೇಲೆ ಇನ್ನೂ ಬೆಳಕು ಬಿದ್ದಿಲ್ಲ. ಬೀಳುತ್ತೆ, ಬೀಳೋ ತರ ಮಾಡ್ಬೇಕು, ನೀವೇ ಮಾಡ್ಬೇಕು. ಸತ್ಯ ಏನಿದೆ ಅದನ್ನ ಕೆರೆದು ಓಪನ್ ಮಾಡಿಸ್ಬೇಕು. ಆ ತರ ಒಂದು ಸಿಚುವೇಶನ್ ಬಗ್ಗೆ ಹೇಳ್ತಾ ಇದೆ. ಸೊ ಎಸ್, ಗ್ರೂಪ್ 1 ಇದಾಗಿತ್ತು ನಿಮ್ಮ ರೀಡಿಂಗ್. ಐ ಹೋಪ್ ನಿಮಗೆ ಒನ್ ಆರ್ ದಿ ಅದರ್ ವೇ ಕ್ಲಾರಿಟಿ ಸಿಕ್ಕಿದೆ ರಿಲೇಶನ್ಶಿಪ್ ಬಗ್ಗೆ, ಸಿಚುವೇಶನ್ ಬಗ್ಗೆ ಅಂತ. ನಿಮ್ಮ ಮೈಂಡ್ ತುಂಬಾ ಒಂದಷ್ಟು ಕ್ವೆಶನ್ಸ್ ನ ಕ್ರಿಯೇಟ್ ಮಾಡ್ತಾ ಇದೆ. ಅದ್ರ ಬಗ್ಗೆ ಕನ್ಫ್ಯೂಷನ್ ಅಲ್ಲಿ ಇರೋದ್ಕಿಂತ, ಅದ್ರ ಬಗ್ಗೆ ಡೌಟ್ಫುಲ್ ಆಗೇ ಇರೋದ್ಕಿಂತ ಡೈರೆಕ್ಟ್ ಆಗಿ ಹೋಗಿ ಮಾತಾಡಿದ್ರೆ, ಕ್ವೆಶನ್ ಮಾಡಿದ್ರೆ ಐ ಗೆಸ್ ಕ್ಲಾರಿಟಿ ಸಿಗುತ್ತೆ. ಇಲ್ಲಾಂದ್ರೆ ಆ ಭಯದೊಳಗೆ ಮುಳುಗೋಗ್ಬಿಟ್ಟಿರ್ತೀರಾ, ರೈಟ್? ಸೊ ಎಸ್, ಗ್ರೂಪ್ 1 ಇದಾಗಿತ್ತು ನಿಮ್ಮ ರೀಡಿಂಗ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ. ಏನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಅಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ಲೈಫಲ್ಲಿ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗಾಯ್ಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಅಲ್ಲಿವರೆಗೂ ಟೇಕ್ ಕೇರ್, ಐ ಲವ್ ಯು ಆಲ್, ಬಾಯ್. ಹೆಲೋ ಗ್ರೂಪ್ 2, ಯಾರೆಲ್ಲ ಸೆಕೆಂಡ್ ಆಪ್ಷನ್, ಸೆಕೆಂಡ್ ಇಮೇಜ್ನ ಚೂಸ್ ಮಾಡಿದ್ದೀರಾ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ ಸಿ ಏನೆಲ್ಲ ಮೆಸೇಜಸ್ ಬರುತ್ತೆ. ಕರೆಂಟ್ ರಿಲೇಶನ್ಶಿಪ್ ಅಥವಾ ನಿಮ್ಮ ಮೈಂಡಲ್ಲಿರೋ ಪರ್ಸನ್ ಫ್ಯೂಚರ್ ಹೆಂಗಿದೆ, ಎವ್ರಿಥಿಂಗ್ ಈ ಒಂದು ರೀಡಿಂಗ್ ಅಲ್ಲಿ ನೋಡೋಣ. ಹೋಗೋದಕ್ಕೂ ಮುಂಚೆ ಗೈಸ್, ಎಟ್ ಎನಿ ಮೂಮೆಂಟ್ ಯಾವ್ದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ, ಲೆಟ್ಸ್ ಸಿ. ಗ್ರೂಪ್ 2 ಕರೆಂಟ್ ಎನರ್ಜೀಸ್ ನೋಡೋಣ. ಏನೇ ಒಂದು ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ, there is fool. I guess this is very new person. Maybe this is you also. ತುಂಬಾ ಜನ ಗ್ರೂಪ್ 2 ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ಎಲ್ಲೋ ಒಂದ್ ಕಡೆ ಪಾಸ್ಟ್ ನ ಬಿಟ್ಟು ಕಂಪ್ಲೀಟ್ ಆಗಿ ಮೂವ್ ಆನ್ ಆಗ್ತಾ ಇದ್ದೀರಾ. ನೀವು ಒಂದು ಹೊಸ ಜರ್ನಿ ಕಡೆ ಹೋಗ್ತಾ ಇದ್ದೀರಾ, ನ್ಯೂ ಸ್ಟಾರ್ಟ್ ಕಡೆ ಹೋಗ್ತಾ ಇದ್ದೀರಾ. ಪಾಸ್ಟ್ ಅಲ್ಲಿ ಏನೇ ಆದ್ರೂ ಅದನ್ನ ಮತ್ತೆ ಮತ್ತೆ ಕ್ಯಾರಿ ಮಾಡ್ಕೊಂಡು ಮತ್ತೆ ಅದನ್ನ ತಲೆ ಮೇಲೆ ಹೆಗ್ಲ ಮೇಲೆ ಹೊತ್ಕೊಂಡು, ಆ ಮೆಮೊರೀಸ್ ಆಗಿರ್ಬೋದು, ಹಳೆ ನೆನಪುಗಳಾಗಿರ್ಬೋದು, ಅದನ್ನೆಲ್ಲ ಕ್ಯಾರಿ ಮಾಡ್ಕೊಂಡು ಹೋಗೋದ್ ಬೇಡ. ಒಂದು ಹೊಸ ಸ್ಟಾರ್ಟ್ ಮಾಡೋಣ, ಒಂದು ಲೈಫಲ್ಲಿ ಏನಾಯ್ತು ಅದನ್ನ ಮರ್ತು ಬಿಟ್ಟು ಮುಂದೆ ಹೋಗೋಣ, ಒಂದು ನ್ಯೂ ಸ್ಟಾರ್ಟ್ ಮಾಡೋಣ, ಈ ತರ ಒಂದು ಎನರ್ಜಿಲಿ ನೀವಿದ್ದೀರಾ. ತುಂಬಾ ಜನ ಪ್ರಾಬಬ್ಲಿ ಒಂಥರ ನ್ಯೂ ಫೇಸ್ ಆಫ್ ಯುವರ್ ಲೈಫ್ ನ ಸ್ಟಾರ್ಟ್ ಮಾಡಿದೀರಾ. ಅಂದ್ರೆ ಹೊಸ ಜಾಗದಲ್ಲಿ ನೀವೇ ಒಂದು ಹೊಸ ಪರ್ಸನ್, ಆ ಜಾಗಕ್ಕೆನೆ ನೀವೇ ಒಂದು ಹೊಸ ಪರ್ಸನ್, ಹೊಸ ಜನರನ್ನ ಮೀಟ್ ಆಗ್ತಾ ಇದ್ದೀರಾ, ಹೊಸ ಕನೆಕ್ಷನ್ಸ್ ನ ಮಾಡ್ಕೊತಾ ಇದ್ದೀರಾ, ಏನೋ ಒಂದು ಹೊಸದ್ ಕಲಿತಾ ಇದ್ದೀರಾ, ಹೊಸ ಹ್ಯಾಬಿಟ್ಸ್ ನ ಕಲಿತಾ ಇದ್ದೀರಾ, ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಿದ್ದೀರಾ, ನಿಮ್ಮ ರೂಟೀನ್ ಚೇಂಜ್ ಮಾಡ್ಕೊಂಡಿದ್ದೀರಾ. ಒಂಥರ ಲೈಫು ಕಂಪ್ಲೀಟ್ ಆಗಿ ಲೈಫ್ ನ ಒಂದು ಹೊಸ ಆಂಗಲ್ ಅಲ್ಲಿ ನೋಡ್ತಾ ಇದ್ದೀರಾ, ಹೊಸ ಒಂದು ಮೈಂಡ್ ಸೆಟ್ ಅಲ್ಲಿ ನೋಡ್ತಾ ಇದ್ದೀರಾ. ಹಳೇದು ಏನನ್ನು ಕ್ಯಾರಿ ಮಾಡ್ತಾ ಇಲ್ಲ. ದಟ್ ಈಸ್ ದ ಬೆಸ್ಟ್ ಪಾರ್ಟ್, ಬಿಕಾಸ್ ನಿಮ್ ಲೈಫ್ದು ಒಂದು ರೀಸ್ಟಾರ್ಟ್ ಬಟನ್ ನೀವು ಹೊಡೆದ್ಬಿಟ್ಟಿದ್ದೀರಾ. ಅಂಡ್ ಎಲ್ಲದನ್ನು ನ್ಯೂ ವೇ ಅಲ್ಲಿ ತಗೊಂತಾ ಇದ್ದೀರಾ. ಯಾರನ್ನು ಜಡ್ಜ್ ಮಾಡ್ತಾ ಇಲ್ಲ, ನಿಮ್ನು ಕೂಡ ಯಾವುದಕ್ಕೂ ಬ್ಲೇಮ್ ಮಾಡ್ಕೊಂತ ಇಲ್ಲ. ಅಂಡ್ ಏನೆಲ್ಲ ಆಗ್ತಾ ಇದೆ ಅದನ್ನ ಆಸ್ ಇಟ್ ಈಸ್ ಆಕ್ಸೆಪ್ಟ್ ಮಾಡ್ಕೊಂತಾ ಇದ್ದೀರಾ. ದಿಸ್ ಇಸ್ ಯು. ಐ ಫೀಲ್ ನಾನು ಏನ್ ನೋಡ್ತಾ ಇದ್ದೀನಿ ಗ್ರೂಪ್ 2, ಇಟ್ಸ್ ನಾಟ್ ಅಬೌಟ್ ಯಾವುದೋ ಒಂದು ಸೀರಿಯಸ್ ರಿಲೇಶನ್ಶಿಪ್ ಬಗ್ಗೆ ಹೇಳ್ತಾ ಇಲ್ಲ. ಇಟ್ಸ್ ಮೋರ್ ಅಬೌಟ್ ನಿಮ್ಮ ಒಂದು ಮೆಂಟಾಲಿಟಿ ಬಗ್ಗೆ ಹೇಳ್ತಾ ಇದೆ. ಐ ಥಿಂಕ್ ನೀವಿವಾಗ ಯಾವುದೇ ರೀತಿ ಸೀರಿಯಸ್ ಕನೆಕ್ಷನ್ಗೆ ಸೆಟಲ್ ಡೌನ್ ಆಗೋದಕ್ಕೆ, ಯಾರಿಗೂ ಕಮಿಟ್ಮೆಂಟ್ ಕೊಡೋದಕ್ಕೆ ಮೇ ಬಿ ಯು ಆರ್ ನಾಟ್ ರೆಡಿ, ಅಥವಾ ನಿಮ್ಮ ಒಂದು ಎನರ್ಜಿ ಇಟ್ಸ್ ನಾಟ್ ರೆಡಿ ಅನ್ನೋದನ್ನ ತೋರಿಸ್ತಾ ಇದೆ. ಇನ್ನು ನಿಮ್ಗೆ ಹೆಂಗಿದೆ ಅಂದ್ರೆ, ಇನ್ನು ಎಕ್ಸ್ಪ್ಲೋರ್ ಮಾಡೋಣ,
ಮೇ ಬಿ ನಿಮಗಿದು ಗೈಡೆನ್ಸ್ ವೇ ಅಲ್ಲಿ ಕೂಡ ಬರ್ತಾ ಇದೆ. ಯಾರೆಲ್ಲ ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಇಟ್ಸ್ ಅನ್ ಇಂಡಿಕೇಶನ್. ಈ ಒಂದು ಕನೆಕ್ಷನ್ ಬಗ್ಗೆ ಇವಾಗಲೇ ಒಂದು ಡಿಸಿಷನ್ಗೆ ಬರಬೇಡಿ, ಅಥವಾ ಇವಾಗಲೇ ಒಂದು ಕನ್ಕ್ಲೂಷನ್ಗೆ ಬರಬೇಡಿ, ಬಿಕಾಸ್ ಪಾಸಿಬಿಲಿಟಿ ಇದೆ. ದ ಥಿಂಗ್ ಈಸ್, ಪಾಸಿಬಿಲಿಟಿ ಇದೆ. ನಿಮಗಿನ್ನೂ ಆ ಸೀರಿಯಸ್ನೆಸ್ ಬಂದಿಲ್ವೇನೋ, ಅಥವಾ ಇನ್ನೂ ಆ ಒಂದು ಕಮಿಟ್ಮೆಂಟ್ ಎನರ್ಜಿ ನಿಮ್ಮಲ್ಲಿ ನಾನು ನೋಡ್ತಾ ಇಲ್ಲ. ಬಿಕಾಸ್ ದಿಸ್ ಇಸ್ ದ ಫೂಲ್. ಯೂಶಲಿ ಫೂಲ್ ಅಂತಾನೆ, ನೀವು ಫೂಲ್ ಅಂತ ಅಲ್ಲ, ಬಟ್ ಇಟ್ಸ್ ಮೋರ್ ಲೈಕ್ ಇವನ್ ಯಾವ ತರ ಈ ಪರ್ಸನ್ ಅಂತ ಅಂದ್ರೆ, ಎಕ್ಸೈಟೆಡ್ ಆಗಿರ್ತಾನೆ ಏನ್ ಬರುತ್ತೆ ಲೈಫಲ್ಲಿ ಅಂತ ನೋಡೋದಕ್ಕೆ. ಏನೋ ಒಂದು ಪ್ಲಾನ್ ಇರಲ್ಲ, ಏನು ಇರಲ್ಲ, ಲೈಫಲ್ಲಿ ರಿಸ್ಕ್ ತಗೊಂಡು ಮುಂದೆ ಹೋಗ್ತಾ ಇರ್ತಾನೆ. ಸೊ ದಿಸ್ ಇಸ್ ಯು. ನೀವ್ ಈ ಒಂದು ಸಿಚುವೇಶನ್ ಅಲ್ಲಿ ಇರ್ಬೇಕಾದ್ರೆ ಗ್ರೂಪ್ 2, ಐ ಗೆಸ್ ಒಂದು ಸೀರಿಯಸ್ ಡಿಸಿಷನ್ ಏನೇ ಇರ್ಬೋದು, ಲವ್ ಬಗ್ಗೆ ಆಗಿರ್ಬೋದು, ರಿಲೇಶನ್ಶಿಪ್ ಬಗ್ಗೆ ಆಗಿರ್ಬೋದು, ಸ್ವಲ್ಪ ಅವಾಯ್ಡ್ ಮಾಡಿ. ಬಿಕಾಸ್ ನೀವಿನ್ನೂ ಆ ಕಲಿಯೋ ಜರ್ನಿಲೇ ಇದ್ದೀರಾ. ಕಲಿಬೇಕಾಗಿರೋದು ಬೇಕಾದಷ್ಟಿದೆ. ಐ ಗೆಸ್ ಇವಾಗ ಸೆಟಲ್ ಡೌನ್ ಆಗೋದು, ಇವಾಗ ಒಂದು ಕನ್ಕ್ಲೂಷನ್ ಬರೋದು ನಾಟ್ ರಿಯಲಿ ಅ ಗುಡ್ ಐಡಿಯಾ. ನಿಮಗೆ ಅನಿಸ್ತಾ ಇರ್ಬೋದು ನಾನು ಸೀರಿಯಸ್ ಆಗಿದ್ದೀನಿ ಅಂತ. ಮೇ ಬಿ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಹೂ ಇಸ್ ನಾಟ್ ಸೀರಿಯಸ್, ಹೂ ಇಸ್ ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ. ನೀವು ಯಾವ್ದಾದ್ರು ಒಂದು ಸ್ಪೆಸಿಫಿಕ್ ಪರ್ಸನ್ ಬಗ್ಗೆ ಕೇಳ್ತಾ ಇದ್ದೀರಾ ಅಂದ್ರೆ, ಇವರಲ್ಲಿ ಸ್ವಲ್ಪ ಇಮ್ಮೆಚ್ಯೂರಿಟಿ ನಾನು ನೋಡ್ತಾ ಇದ್ದೀನಿ. ಯಾವುದೇ ರೀತಿಯಾದ ಒಂದು ಲಾಂಗ್ ಟರ್ಮ್ ಕನೆಕ್ಷನ್ಗೆ ಇನ್ನು ಮೆಂಟಲಿ ಪ್ರಿಪೇರ್ಡ್ ಆಗಿಲ್ಲ, ಆ ಥರ ಒಂದು ಎನರ್ಜಿನ ನೋಡ್ತಾ ಇದ್ದೀನಿ ನಾನು. ಐ ಗೆಸ್ ಯು ಶುಡ್ ಗಿವ್ ದಿಸ್ ಕನೆಕ್ಷನ್. ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಆ ಕನೆಕ್ಷನ್ಗೆ ಸ್ವಲ್ಪ ಟೈಮ್ ಕೊಡಬೇಕು. ಇವಾಗ ಅರ್ಜೆಂಟಲ್ಲಿ ನೀವು ಡಿಸಿಷನ್ ತಗೊಳ್ಬೇಡಿ. ದಿಸ್ ಇಸ್ ದ ಕರೆಂಟ್ ಎನರ್ಜಿ, ಬಟ್ ಲೆಟ್ ಸಿ ಫ್ಯೂಚರ್ ಹೋಗ್ತಾ ಈ ಕನೆಕ್ಷನ್ ಎಲ್ಲಿಗೆ ಹೋಗುತ್ತೆ, ಏನಾಗುತ್ತೆ. ದೇರ್ ಇಸ್ ಹೈ ಮೇಜರ್ ಆರ್ಕಾನ. ಟ್ರಸ್ಟ್ ಮಿ ಗೈಸ್, ಗ್ರೂಪ್ 1ಗೂ 3 ಮೇಜರ್ ಆರ್ಕಾನ ಬಂತು, ಗ್ರೂಪ್ 2ಗೂ ಆಲ್ರೆಡಿ 2 ಮೇಜರ್ ಆರ್ಕಾನ ಬಂದಿದೆ. ಇನ್ನೊಂದು ಬಂದ್ರೆ ಇಬ್ರು ಒಂಥರ ಒಂದು ಇಂಪಾರ್ಟೆಂಟ್ ಕನೆಕ್ಷನ್ ಬಗ್ಗೆ ಕೇಳ್ತಾ ಇದ್ದೀರಾ ಅಂತ. ಹೈ ಪ್ರೀಸ್ಟೆಸ್, ದಿಸ್ ಇಸ್ ಡೇಂಜರಸ್. ಯಾಕೆ ಡೇಂಜರಸ್? Fool with high priestess combination, it's very dangerous, trust me. When it comes to serious relationship anta bandre, I don't suggest. ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಐ ಡೋಂಟ್ ಸಜೆಸ್ಟ್ ಈ ಪರ್ಸನ್ ಜೊತೆ ನೀವು ಕಮಿಟ್ಮೆಂಟಿಗೆ ಹೋಗಿ, ಪರ್ಸನ್ ಜೊತೆ ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಮಾಡಿ ಅಂತ ನಾನು ನಿಮಗೆ ಹೇಳಲ್ಲ. ವೈ? ಬಿಕಾಸ್ ಹೈ ಪ್ರೀಸ್ಟೆಸ್ ಅಂತ ಬಂದ್ರೆ ಈ ಪರ್ಸನ್ ಹೆಂಗೆ ಅಂತಂದ್ರೆ, ಹೊರಗಡೆ ಜನರಿಗೆ ನಾನು ಸ್ವಲ್ಪ ಜಾಲಿ ಪರ್ಸನ್, ನಾನು ಸ್ವಲ್ಪ ಎಕ್ಸ್ಟ್ರೋವರ್ಟ್ ಪರ್ಸನ್, ನಾನೊಂದು ಸ್ವಲ್ಪ ಫನ್ನಿ ಪರ್ಸನ್, ನಾನೆಲ್ಲದನ್ನು ಪಾಸಿಟಿವ್ ಆಗಿ ತಗೊತೀನಿ, ನನ್ನ ಲೈಫನ್ನು ತುಂಬ ಪಾಸಿಟಿವ್ ಆಗಿ ತಗೋತೀನಿ, ಸೀರಿಯಸ್ ಆಗಿ ತಗೊಳಲ್ಲ, ಹಿಂಗೆಲ್ಲ ಹೇಳ್ತಾರೆ. ಬಟ್ ಒಳಗಡೆ ಹೋದ್ಮೇಲೆ ತುಂಬಾನೇ ಓವರ್ ಥಿಂಕ್ ಮಾಡ್ತಾರೆ. ಓಕೆ, ಇವ್ರ್ಯಾಕೆ ನನ್ನ ಬಗ್ಗೆ ಯಾವಾಗ ಹಂಗೆ ಹೇಳಿದ್ರು, ನನ್ನ ಯಾಕೆ ಇಷ್ಟು ಈಸಿಯಾಗಿ ತಗೊತಾ ಇದ್ದಾರೆ. ಅವ್ರು ಹೇಳೋದು ಒಂದು, ಮನ್ಸಲ್ಲಿ ನೆನಪಿಸ್ಕೊಳ್ಳೋದೇ ಇನ್ನೊಂದು. ಆ ಥರ ಒಂದು ಎನರ್ಜಿ ನೋಡ್ತಾ ಇದೀನಿ. ಹೈ ಪ್ರೀಸ್ಟೆಸ್ ಅಂದ್ರೆ ದಿಸ್ ಇಸ್ ರೆಡ್ ಫ್ಲಾಗ್ ಅಂತ ಹೇಳಲ್ಲ. ಯು ನೀಡ್ ಟು ಬಿ ವೆರಿ ಕೇರ್ಫುಲ್. ಬಿಕಾಸ್ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ತುಂಬಾ ನಿಮ್ಮಿಂದ ಹೈಡ್ ಮಾಡ್ತಾ ಇದ್ದಾರೆ ವಿಚಾರಗಳನ್ನ. ಸೈಲೆಂಟ್ ಆಗಿ ಇರ್ತಾರಲ್ವಾ, ಅವ್ರು ತುಂಬಾ ವಿಚಾರಗಳನ್ನ ಹೈಡ್ ಮಾಡ್ತಾರೆ. ನಾನು ಏನ್ ನೋಡ್ತಾ ಇದ್ದೀನಿ, ಫೂಲ್ ವಿತ್ ಹೈ ಪ್ರೀಸ್ಟೆಸ್. ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದೀರಾ ಅಂದ್ರೆ, ಇಟ್ಸ್ ಜಸ್ಟ್ ಅಬೌಟ್ ಪ್ರಾಬಬ್ಲಿ ಒಂದು ಫಿಸಿಕಲ್ ರಿಲೇಶನ್ಶಿಪ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಪರ್ಸ್ನಾಲಿಟಿಗೆ ನಿಮ್ಮನ್ನ ಇಷ್ಟಪಡ್ತಿರ್ಬೋದು. ಬಟ್ ಎಮೋಷ್ನಲಿ ಈ ಪರ್ಸನ್ ನಿಮಗೆ ಕನೆಕ್ಟ್ ಆಗಿಲ್ಲ. ಅವರ ಇಂಟೆನ್ಷನ್ಸ್ ವೆರಿ ಮಚ್ ಹಿಡನ್ ಆಗಿದೆ. ಇವಾಗ ತುಂಬಾನೇ ಫನ್ ಆಗಿ ಬಿಹೇವ್ ಮಾಡ್ಬೋದು, ಹೋಗ್ತಾ ಹೋಗ್ತಾ ಅವರ ಇಂಟೆನ್ಷನ್ಸ್ ನಿಮ್ಮ ಮೇಲೆ ರಾಂಗ್ ಆಗಿ ಟರ್ನ್ ಆಗೋ ಪಾಸಿಬಿಲಿಟೀಸ್ ಜಾಸ್ತಿನೇ ಇದೆ. ಆ್ಯಂಡ್ ನಿಮ್ಮಿಂದ ತುಂಬ ವಿಚಾರಗಳನ್ನ ಹೈಡ್ ಮಾಡ್ತಾ ಇರ್ತಾರೆ. ಸೊ ಈ ಥರ ಕಾರ್ಡ್ಸ್ ಬಂದಾಗ ಡೈರೆಕ್ಟಾಗಿ ಹೇಳ್ಬೋದು, ನನಗೆ ಯಾವುದೇ ರೀತಿ ಇದು ಯಾವ ಥರ ಪರ್ಸನ್ ಅಂತ ಅಂದರೆ ತುಂಬ ಸುಳ್ಳು ಹೇಳ್ತಾರೆ. ಒನ್ ಥಿಂಗ್ ಇಸ್, ನನಗೆ ಯಾವ ಥರ ಪಾಸ್ಟ್ ಇಲ್ಲ, ನಾನು ಯಾರ ಜೊತೆನೂ ಕ್ಲೋಸ್ ಇಲ್ಲ, ನನಗೆ ಯಾರೂ ಫ್ರೆಂಡ್ಸ್ ಇಲ್ಲ, ಈ ಥರ ವಿಕ್ಟಿಮ್ ಕಾರ್ಡ್ನ ಪ್ಲೇ ಮಾಡಿಬಿಟ್ಟು
ಅಟೆನ್ಷನ್ನ ಅವ್ರ ಮೇಲೆ ಎಳ್ಕೊಳ್ಳುವಂಥ ಒಂದು ಪರ್ಸನ್ ಆಗಿರ್ತಾರೆ ಅಂತಲೇ ಹೇಳ್ಬೋದು. ಸೊ ಗ್ರೂಪ್ 2, ಈ ಪರ್ಸನ್ ಸುತ್ತಮುತ್ತ ನೀವು ತುಂಬಾ ಕೇರ್ಫುಲ್ ಆಗಿರಬೇಕು. ಅವರೆಲ್ಲ ಹೇಳಿದ್ದೆಲ್ಲ ನಿಜ ಅಂತ ನಂಬೇಡಿ. ಪಾಸಿಬಿಲಿಟಿ ಇದೆ ನಿಮ್ಮ ಜೊತೆನೂ ಹಾಗೆ ಕ್ಲೋಸ್ ಆಗಿದ್ದಾರೆ, ಅಟ್ ದ ಸೇಮ್ ಟೈಮ್ ಇನ್ನೊಬ್ರ ಜೊತೆನೂ ಅಷ್ಟೇ ಕ್ಲೋಸ್ ಆಗಿರ್ತಾರೆ. ಸೊ ಈ ಪರ್ಸನಿಗೆ ನೀವು ನಿಮ್ಮ ಹಾರ್ಟ್ನ ಕೊಟ್ಟರೆ ಅವರು ನಿಮ್ಮ ಹಾರ್ಟನ್ನ ಬೇಜಾರು ಮಾಡಿಸ್ತಾರೆ, ನೋ ಡೌಟ್ ಇನ್ ದಟ್. ಸೊ ಯು ನೀಡ್ ಟು ಬಿ ವೆರಿ ಕೇರ್ಫುಲ್. ಈ ಪರ್ಸನ್ ಸುತ್ತಮುತ್ತ ಅಂತ ಒಂದು ಒಳ್ಳೆ ಎನರ್ಜಿ ಬರ್ತಾ ಇಲ್ಲ, ಇಮ್ಮೆಚ್ಯೂರ್ ಎನರ್ಜಿ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಅವರ ಒಂದು ಅಡ್ವಾಂಟೇಜ್ಗೆ ನಿಮ್ಮ ಜೊತೆ ಇದ್ದಾರೆ ಬಿಟ್ರೆ, ಅವ್ರಿಗೆ ಏನೋ ಒಂದರಲ್ಲಿ ಯೂಸ್ ಆಗ್ತಾ ಇದ್ದೀರಾ ನೀವು ಅಂತ ನಿಮ್ಮ ಜೊತೆ ಇದ್ದಾರೆ ಬಿಟ್ರೆ, ನಿಮ್ಮ ಜೊತೆ ಜೆನ್ಯೂನ್ ಆಗಿ ಕನೆಕ್ಟ್ ಆಗಬೇಕು, ಜೆನ್ಯೂನ್ ಆಗಿ ನಿಮ್ಮ ಜೊತೆ ನಿಮ್ಮನ್ನ ಕೇರ್ ಮಾಡಬೇಕು, ಆ ಥರ ಇಲ್ಲ. ಇಟ್ಸ್ ಲೈಕ್ ನಿಮ್ಮ ಜೊತೆ ಏನೋ ದುಡ್ಡು ಇರ್ಬೋದು, ನಿಮ್ಮ ಜೊತೆ ನಿಮ್ಮಿಂದ ಏನೋ ಒಂದು ಆಪರ್ಚುನಿಟಿ ಸಿಗ್ಬೋದು, ಅವ್ರಿಗೆ ಕರಿಯರ್ದು ಏನೋ ನಿಮ್ಮಿಂದ ಒಂದು ಅಡ್ವಾಂಟೇಜ್ ಇದೆ, ಅದಕ್ಕೂ ಅವರು ನಿಮ್ಮ ಜೊತೆ ಇದ್ದಾರೆ ಬಿಟ್ರೆ ನೋ, ದೇರ್ ಇಸ್ ನೋ ಟ್ರೂ ಇಂಟೆನ್ಷನ್. ನಿಮಗೆ ಒಳ್ಳೇದಾಗ್ಲಿ ಆ ಥರ ಒಂದು ಟ್ರೂ ಇಂಟೆನ್ಷನಲ್ಲಿ ಇದ್ದಾರೆ ಅನ್ನೋದನ್ನು ನೋಡ್ತಿಲ್ಲ. ಸಜೆಷನ್ ಕೊಟ್ಟೆ ಆಲ್ರೆಡಿ, ಬಟ್ ಸ್ಟಿಲ್ 3ನೇ ಮುಕ್ತಾಯ ಅನ್ನೋ ಥರ ನಾನು ಯಾವಾಗಲೂ 3 ಕಾರ್ಡ್ನೇ ತೆಗಿತೀನಿ. ಇನ್ನೊಂದು ಮೇಜರ್ ಆರ್ಕಾನ ಬಂದರೆ ಇಟ್ಸ್ ಡಬಲ್ ಕನ್ಫರ್ಮೇಷನ್. ನೀವು ಯಾವಾಗ ಕೇಳ್ತಾ ಇದ್ದೀರಾ, ದೇರ್ ಇಸ್ ಸಮ್ ಸೀರಿಯಸ್ ಇಶ್ಯೂ. ಈ ಪರ್ಸನ್ನ ನೀವು ಸ್ವಲ್ಪ ಟ್ರಸ್ಟ್ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ದೇರ್ ಈಸ್ 3 ಆಫ್ ವಾಂಡ್ಸ್. ಲುಕ್ ಎಟ್ ದಿಸ್. ಫೂಲ್ ಎನರ್ಜಿಗೂ 3 ಆಫ್ ವಾಂಡ್ಸ್ ಎನರ್ಜಿಗೂ ಏನು ಮೇಜರ್ ಡಿಫ್ರೆನ್ಸ್ ಇಲ್ಲ. ಅಟ್ಲೀಸ್ಟ್ 3 ಆಫ್ ವಾಂಡ್ಸ್ ಅಂತ ಬಂದರೆ ಸ್ವಲ್ಪ ಪ್ಲಾನಿಂಗ್ಸ್ ಇರುತ್ತೆ, ಫೂಲ್ಗಂತೂ ಏನು ಪ್ಲಾನ್ಸ್ ಇರಲ್ಲ. ಸೊ ನಾನು ಏನು ನೋಡ್ತಾ ಇದ್ದೀನಿ, ಈ ಪರ್ಸನ್ ಜೊತೆ ನೀವೇನಾದ್ರು ಎಮೋಷ್ನಲಿ ಕನೆಕ್ಟ್ ಆಗ್ತೀನಿ ಅಂತ ಅಂದ್ಕೊಂಡಿದ್ರೆ ನೋ, ನೆವರ್ ಕನೆಕ್ಟ್ ಆಗಲ್ಲ. ಅವ್ರು ನಿಮಗೆ ಆ ಕನೆಕ್ಟಿವಿಟಿನೂ ಕೊಡಲ್ಲ. ಆ್ಯಂಡ್ ಒಂದು ಪಾಯಿಂಟಲ್ಲಿ ಅವ್ರು ನಿಮ್ಮನ್ನ ಹೇಳ್ದಾನೆ ಕೇಳ್ದಾನೆ ನಿಮ್ಮನ್ನ ಯಾವುದಕ್ಕೂ ಇನ್ಕ್ಲೂಡ್ ಮಾಡಲ್ಲ, ಏನು ಅಪ್ಡೇಟ್ಸ್ ಕೊಡಲ್ಲ. ಆಲ್ ಆಫ್ ಅ ಸಡನ್ ನಿಮ್ಮನ್ನ ನೆಗ್ಲೆಕ್ಟ್ ಮಾಡಬಹುದು, ಆಲ್ ಆಫ್ ಅ ಸಡನ್ ನಿಮ್ಮನ್ನ ಬಿಟ್ಟೋಗ್ಬಿಡ್ಬೋದು, ಆಲ್ ಆಫ್ ಅ ಸಡನ್ ಅವರು ಬೇರೆ ಫ್ರೆಂಡ್ಸ್ನ ಕನೆಕ್ಟ್ ಆಗ್ಬೋದು, ಬೇರೆಯವ್ರ ಜೊತೆ ಕ್ಲೋಸ್ ಆಗ್ಬೋದು, ಆಲ್ ಆಫ್ ಅ ಸಡನ್ ನಿಮಗೆ ಫೀಲ್ ಆಗ್ಬೋದು, ಲೆಫ್ಟ್ ಔಟ್ ಫೀಲ್ ಆಗ್ಬೋದು ಈ ಪರ್ಸನ್ ಸುತ್ತಮುತ್ತ ಇರಬೇಕಾದ್ರೆ. ಸೊ ನಾನೇನು ನೋಡ್ತಾ ಇದ್ದೀನಿ, ಜಸ್ಟ್ ಈ ಪರ್ಸನ್ ಕ್ಯಾಶುವಲ್ ಆಗಿದ್ದಾರೆ ಅಂದರೆ, ಕ್ಯಾಶುವಲ್ ಕನೆಕ್ಷನಲ್ಲಿ ಫ್ರೆಂಡ್ಶಿಪ್ ಹಾಗೆ ಇದೆ ಅಂದರೆ ಲೆಟ್ ಇಟ್ ಬಿ, ಫ್ರೆಂಡ್ಶಿಪ್ ಆಗೇನೆ ಇರಲಿ. ಜಾಸ್ತಿ ಕನೆಕ್ಟ್ ಆಗೋದು, ಅಟ್ಯಾಚ್ ಆಗೋದು ಹೋಗಬೇಡಿ ಗ್ರೂಪ್ 2, ಬಿಕಾಸ್ ಇದನ್ನ ನಿಮಗೆ ಹರ್ಟ್ ಆಗ್ಬೋದು, ಇದನ್ನ ನಿಮಗೇನೆ ಎಫೆಕ್ಟ್ ಆಗ್ಬೋದು. ಬಿಕಾಸ್ ಇವ್ರು ಹೆಂಗೆ ಅಂದರೆ ಇವ್ರದ್ದು ಗಾಡಿ ಒಂಥರ ಓಡ್ತಾನೇ ಇರುತ್ತೆ, ಒಂದು ಕಡೆ ನಿಲ್ಲಲ್ಲ, ನಿಲ್ಲೋದಕ್ಕೂ ಇಷ್ಟಪಡ್ತಾ ಇಲ್ಲ. ಸೊ ಬಿ ಕೇರ್ಫುಲ್. ಏನೇ ಲಾಂಗ್ ಟರ್ಮ್ ಪ್ಲ್ಯಾನ್ ಮಾಡಬೇಡಿ. ಲಿವ್ ಇನ್ ದ ಮೂಮೆಂಟ್, ಜಸ್ಟ್ ಸ್ಟೇ ಅಲರ್ಟ್. ಇವ್ರು ಯಾವುದೇ ರೀತಿ ಕಮಿಟ್ಮೆಂಟ್ ಕೊಡಲ್ಲ. ಮೇ ಬಿ ಯು ಕ್ಯಾನ್ ಎಂಜಾಯ್ ಯುವರ್ ಲೈಫ್, ನಿಮ್ಮ ಲೈಫ್ನ ಎಂಜಾಯ್ ಮಾಡ್ಬೋದು. ಬಟ್ ಇವ್ರು ನಿಮಗೆ ಎಮೋಷ್ನಲಿ ಅರ್ಥ ಮಾಡ್ಕೊಳ್ಳೋದು, ಆ ಒಂದು ಕಂಫರ್ಟ್ನೆಸ್ ಕೊಡೋದು, ಇವ್ರನ್ನ ನಂಬಿಟ್ಟು ತುಂಬ ಹೆಜ್ಜೆಗಳನ್ನ ಮುಂದೆ ಇಡಬೇಡಿ. ಒಂದು ಹೆಜ್ಜೆ ಮುಂದೆ ಇಡಿ ಸಾಕು, ಬಟ್ ತುಂಬ ಹೆಜ್ಜೆಗಳನ್ನ ಮುಂದೆ ಇಡಬೇಡಿ. ಇಟ್ಸ್ ಲೈಕ್ ಅವರಿಗೆ ನೀವೇ ಪ್ರಯಾರಿಟಿ ಅಲ್ಲ. ಐ ಗೆಸ್ ಅವ್ರಿಗೆ ಅವ್ರದ್ದೇ ಆದ ಪ್ಲ್ಯಾನ್ಸ್ ಇದೆ, ಆ್ಯಂಡ್ ಆ ಒಂದು ಪ್ಲ್ಯಾನ್ಸಲ್ಲಿ ನಿಮ್ಮನ್ನ ಅವ್ರು ಇಟ್ಟಿಲ್ಲ. ಈ ಕರೆಂಟ್ ಮೂಮೆಂಟಲ್ಲಿ ಕ್ಲೋಸ್ ಇರ್ಬೋದಷ್ಟೇ, ಬಟ್ ಲಾಂಗ್ ಟರ್ಮ್ ಪ್ಲ್ಯಾನ್ಸ್ ಅಥವಾ ಸಮ್ ಪ್ಲ್ಯಾನ್ಸ್ ಅಂತ ಬಂದರೆ ನಿಮಗೆ ಅವ್ರು ಅಷ್ಟೇ ಇಂಪಾರ್ಟೆನ್ಸ್ ಕೊಡಲ್ಲ. ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಸೊ ಎಸ್ ಗಾಯ್ಸ್, ಗ್ರೂಪ್ 2 ಇದಾಗಿತ್ತು ನಿಮ್ಮ ಮೆಸೇಜ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಈ ಮೆಸೇಜಸ್ಸಿಂದ ಅಂತ. ಏನನ್ಸು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗಾಯ್ಸ್, ಮತ್ತೆ ಸಿಗೋಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಲ್ಲಿವರೆಗೂ. ಟೇಕ್ ಕೇರ್, ಐ ಲವ್ ಯು ಆಲ್, ಬಾಯ್.